ಇಲ್ಲಿ ನಮ್ಮ ಕನ್ನಡದಲ್ಲೂ ಸಹ ನಾವು ಖಂಡಿತ ನೋಡಬಹುದು. ಸಾಬರಮತಿ ಆಶ್ರಮ ಅಂತ ಇದೆ. ನೋಡಿ, ಸಾಬರಮತಿ ಆಶ್ರಮ ಕನ್ನಡ ಭಾಷೆಯಲ್ಲೂ ಇದೆ. ಗಾಂಧೀಜಿಯವರು ಮೋಹನ್ ದಾಸಿಂದ ಮಹಾತ್ಮ ಗಾಂಧಿ ಆಗಿರೋ ತನಕ ಇನ್ನೇನಾಯಿತು ಅನ್ನೋದ್ರ ಬಗ್ಗೆ, ಅಂದರೆ ಅವರ ಬಾಲ್ಯದಿಂದ ಅವರ ವೃದ್ಧಾಪ್ಯದವರೆಗೂ ಇಲ್ಲಿ ಕೊಟ್ಟಿದ್ದಾರೆ. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುತ್ತಿರುವ ಒಂದು ಪ್ರಾತ್ಯಕ್ಷಿತೆ ಇಲ್ಲಿದೆ. ಇವಾಗ ನಾವು ಗುಜರಾತಿನ ಅಹಮದಾಬಾದಿನ ಪ್ರಖ್ಯಾತ ಗಾಂಧಿ ಆಶ್ರಮ, ಸಬರಮತಿ ನದಿಯ ದಂಡೆಯಲ್ಲಿರುವ ಗಾಂಧಿ ಆಶ್ರಮದಲ್ಲಿದ್ದೀವಿ. ಬನ್ನಿ, ಗಾಂಧಿ ಆಶ್ರಮದ ಒಳಗೆ ಪ್ರವೇಶ ಮಾಡಿದ್ವಿ. ಸಾಬರಮತಿ ಆಶ್ರಮ, ಎಲ್ಲ ಭಾಷೆಗಳಲ್ಲೂ ಸಾಬರಮತಿ ಆಶ್ರಮ ಅಂತ ಬರೆದಿದ್ದಾರೆ. ಇಲ್ಲಿ ನಮ್ಮ ಕನ್ನಡದಲ್ಲೂ ಸಹ ನಾವು ಖಂಡಿತ ನೋಡಬಹುದು. ಸಾಬರಮತಿ ಆಶ್ರಮ ಅಂತ ಇದೆ. ನೋಡಿ, ಸಾಬರಮತಿ ಆಶ್ರಮ ಕನ್ನಡ ಭಾಷೆಯಲ್ಲೂ ಇದೆ. ಎಲ್ಲ ಭಾಷೆಗಳಲ್ಲೂ ಸಹ ಇಲ್ಲೊಂದು ಬರೆದಿದ್ದಾರೆ. ಬುಕ್ ಶಾಪ್ ಗಾಂಧಿ ಆಶ್ರಮದಲ್ಲಿ ನಾವು ನೋಡಬಹುದಂಥ ಜಾಗಗಳು ಇದೆ. ಮ್ಯೂಸಿಯಮ್ಮು, ಪ್ರಾರ್ಥನಾ ಭೂಮಿ, ಹೃದಯ ಕುಂಜ್, ವಿನೋಬಾ ಕುಟೀರ್, ಮೀರಾ ಕುಟೀರ್, ಮಗನ್ ನಿವಾಸ್, ನಂದಿನಿ, ಉದ್ಯೋಗ ಮಂದಿರ್, ಖಾದಿ ಶಾಪ್ ಹಾಗೆ ಬುಕ್ ಶಾಪ್ಗಳನ್ನು ನಾವಿಲ್ಲಿ ನೋಡಬಹುದು. ಈಗ ಮೊದಲಿಗೆ ನಾವು ಮ್ಯೂಸಿಯಂ ಮತ್ತು ಲೈಬ್ರರಿಯನ್ನು ನೋಡೋಣ. ಗಾಂಧೀಜಿಯವರು ಮೋಹನ್ ದಾಸಿಂದ ಮಹಾತ್ಮ ಗಾಂಧಿ ಆಗಿರೋ ತನಕ ಇನ್ನೇನಾಯಿತು ಅನ್ನೋದ್ರ ಬಗ್ಗೆ, ಅಂದರೆ ಅವರ ಬಾಲ್ಯದಿಂದ ಅವರ ವೃದ್ಧಾಪ್ಯದವರೆಗೂ ಇಲ್ಲಿ ಕೊಟ್ಟಿದ್ದಾರೆ. ದಿ ಐಡಿಯಾ ಆಫ್ ಆಶ್ರಮ್ ಏನಿತ್ತು ಅಂತ ಇಲ್ಲಿ ಹೇಳಿದ್ದಾರೆ. ಗಾಂಧೀಜಿ ಈ ಅಹಮದಾಬಾದಿನ ಆಶ್ರಮವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಗಾಂಧೀಜಿಯವರ ಫಸ್ಟ್ ಆಶ್ರಮ ಭಾರತದಲ್ಲಿ ಎಲ್ಲಾಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಅಂದರೆ ಈ ಅಹಮದಾಬಾದ್ ದೇಶದಲ್ಲಿ ಆದ ಆಶ್ರಮ ಗಾಂಧೀಜಿ ಪ್ರೊಫೆಷನ್, ಅವರ ಜೀವನ ಚರಿತ್ರೆಯನ್ನು ನಾವಿಲ್ಲಿ ನೋಡ್ಬೋದು ಅಲ್ವಾ. ಆಶ್ರಮದ ಆ್ಯಕ್ಟಿವಿಟೀಸ್ ಏನೇನಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನು ನೋಡ್ಬೋದು. ಹಾಗೆ ಗಾಂಧೀಜಿಯವರು ಬಳಸುತ್ತಿದ್ದರು ಅನ್ನೋದಾದ ಚರಕ ಇಲ್ಲಿದೆ. ಗಾಂಧಿ ಆಶ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಚರಕವನ್ನು. ಗಾಂಧೀಜಿ ಶುರು ಮಾಡಿದ್ರಲ್ಲಾಗುವ ನವಜೀವನ್ ಪತ್ರಿಕೆ. ಗಾಂಧೀಜಿಯವರ ಸಂಪೂರ್ಣ ಜೀವನವನ್ನು ಈ ಒಂದು ಮ್ಯೂಸಿಯಂನಲ್ಲಿ ಅನಾವರಣ ಮಾಡಿದ್ದಾರೆ. ಗಾಂಧೀಜಿಯವರ ಪತ್ನಿಯಾಗಿದ್ದಂಥ ಕಸ್ತೂರಬಾ ಅವರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಈ ಒಂದು ಮ್ಯೂಸಿಯಂನಲ್ಲಿ ನಾವು ನೋಡ್ಬೋದು.
ಸಾಬರಮತಿ ಆಶ್ರಮದಿಂದ ಸೌರಾಷ್ಟ್ರದ ದಂಡಿ ಅನ್ನುವ ಪ್ರದೇಶದಲ್ಲಿ ಮಾಡಿದ ಒಂದು ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಸಹ ಇಲ್ಲಿ ಮಾಹಿತಿಯನ್ನು ಅನಾವರಣ ಮಾಡಿದ್ದಾರೆ. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುತ್ತಿರುವ ಒಂದು ಪ್ರಾತ್ಯಕ್ಷಿತೆ ಇಲ್ಲಿದೆ. फोटो खींचो आपका ಇದನ್ನು ದಂಡಿ ಸತ್ಯಾಗ್ರಹದ ದೊಡ್ಡ ಚರಕವನ್ನು ನಾವು ನೋಡ್ಬೋದು. ಸಾವಿರದ 1915ರಿಂದ 1930ರವರೆಗೆ ಸಾಬರಮತಿ ಆಶ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ನಮಗೆ ಸಿಗುತ್ತೆ. ತಮ್ಮ ಪ್ರಾಯದ ದಿನಗಳಲ್ಲಿ ಗಾಂಧೀಜಿಯವರು ಹೇಗಿದ್ದರು ನೋಡಿ. ರೂಟ್ ಆಫ್ ದಂಡಿ ಹೆಂಗೋದು ಅಂತ ಟುವರ್ಡ್ಸ್ ಬಾಂಬೆ. ದಂಡಿ ಸತ್ಯಾಗ್ರಹ ಮಾಡಬೇಕಾದ್ರೆ ಹೇಗೆ ಹೋದರು ಅಂತ. ಗಾಂಧೀಜಿ ಲೆಟರ್ 1933ನೇ ಇಸ್ವಿಯಲ್ಲಿ ಬರೆದಿದ್ದು. ಹಾಗೆ ಇಲ್ಲಿ ಮುಂದೆ ಬಂದರೆ ಪಿಕ್ಚರ್ ಗ್ಯಾಲರಿ ಕಾಣುತ್ತೆ ನಮಗೆ. ಪಿಕ್ಚರ್ ಗ್ಯಾಲರಿ ಒಳಗೆ ಹೋಗ್ಬೋದು. ಈ ಒಂದು ಸಾಬರಮತಿ ಆಶ್ರಮಕ್ಕೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ, ಉಚಿತವಾಗಿ ನೋಡ್ಬೋದು. ಆದರೆ ಇಲ್ಲಿ ತೆಗೆದಂಥ ವಿಡಿಯೋ ಆಗಲಿ ಫೋಟೋ ಆಗಲಿ ಕಮರ್ಷಿಯಲ್ ಆಗಿ ನಾವು ಉಪಯೋಗ ಮಾಡೋ ಹಾಗಿಲ್ಲ. ಹಾಗೆ ಯಾವುದೇ ರೀತಿಯ ಮೈಕನ್ನಾಗಲಿ ಅಥವಾ ಟ್ರೈಪಾಡ್ನಾಗಲಿ ಯೂಸ್ ಮಾಡಿ ಇಲ್ಲಿ ನಾವು ವಿಡಿಯೋ ಚಿತ್ರೀಕರಣ ಮಾಡೋದನ್ನು ನಿಷೇಧ ಮಾಡಿದ್ದಾರೆ. ಇದು ಗಾಂಧಿ ಆಶ್ರಮದ ಹೊರವಲಯ. ಇಲ್ಲೇ ಪಕ್ಕದಲ್ಲಿ ಸಾಬರಮತಿ ನದಿ ಹರಿಯುತ್ತೆ, ಅದನ್ನು ಸಹ ನಾವು ನೋಡಬಹುದು. ಅದಕ್ಕೂ ಮುನ್ನ ಗಾಂಧೀಜಿಯ ಒಂದು ದರ್ಶನ ಮಾಡಿ ಬರೋಣ. ನೋಡಿದೆ ಗುಜರಾತಿನ ಅಹಮದಾಬಾದ್ನ ಸಾಬರಮತಿ ನದಿ ಗಾಂಧಿ ಆಶ್ರಮದ ಪಕ್ಕದಲ್ಲೇ ಹರಿಯುವಂತಹ ಒಂದು ಬೃಹತ್ ನದಿಯನ್ನು ನಾವೀಗ ನೋಡ್ತಾ ಇದ್ದೀವಿ. ಬನ್ನಿ, ನದಿ ಕ್ಲೋಸ್ ಆಗಿದೆ, ಹೋಗೋಕ್ಕಾಗಲ್ಲ. ಇನ್ನೂ ಒಳಗೆ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ. 1918ರಿಂದ 1930 ತನಕ ಗಾಂಧೀಜಿ ವಾಸವಾಗಿದ್ದಂಥ ಹೃದಯ ಕುಂಜನ್ನು ನಾವೀಗ ನೋಡೋಣ. ಇದು ಹೃದಯ ಕುಂಜ್. ಬನ್ನಿ ನೋಡೋಣ ಹೃದಯ ಕುಂಜ್. ಹತ್ತಿಯಿಂದ ಹೇಗೆ ದಾರ ಮಾಡೋದಂತ ತೋರಿಸ್ಕೊಡ್ತಿದ್ದಾರೆ. ಕಸ್ತೂರಬಾ ಅವರ
ಸುಂದರವಾದ ಕೋಣೆಯನ್ನು ನೀವೀಗ ನೋಡ್ತಾ ಇದ್ದೀರಾ. ಬನ್ನಿ ಮುಂದೋಗೋಣ. ಇದೊಂದು ಗೆಸ್ಟ್ ರೂಮು. ನಾವಿಲ್ಲಿ ಗೆಸ್ಟ್ ಆಗಿರೋದಕ್ಕೆ ಇದನ್ನು ನಮ್ಮ ರೂಮು ಅಂತಲೂ ಕೂಡ ಹೇಳ್ಬೋದು. ಅಡುಗೆ ಮನೆ. ಅಡುಗೆ ಮನೆಗೆ ಹೋಗೋಣ. ಇದು ಗಾಂಧೀಜಿಯವರು ಇದ್ದ ಮನೆಯ ಅಡುಗೆ ಮನೆ. ಅವರು ಉಪಯೋಗಿಸುತ್ತಿದ್ದಂಥ ಉಪಕರಣಗಳನ್ನ ನಾವಿಲ್ಲಿ ನೋಡ್ಬೋದು. ಗಾಂಧೀಜಿಯವರು ಪ್ರತಿನಿತ್ಯ ಉಪಯೋಗಿಸುತ್ತಿದ್ದಂತಹ ಉಪಕರಣಗಳು ಅಥವಾ ಐಟಮ್ಗಳು. ಅವರ ಕನ್ನಡಕ, ಮರದ ಚಪ್ಪಲಿ, ಪಾದಕ್ಕೆ, ಬೌಲ್ಸು ಎಲ್ಲ ಇಲ್ಲಿದೆ. ಶೋರೂಮ್ ಬೀಗ ಹಾಕ್ಯಾರ. ಹಾಗೆ ಇದು ಒರಿಜಿನಲ್ಸ್ ಐಟಮ್ಸ್. ಗಾಂಧೀಜಿಯ ಅಸ್ಥಿಕುಂಭ ಇಲ್ಲಿದೆ. ಇದು ಗಾಂಧೀಜಿ ರೂಮು. ಯಾರಿಗೂ ಎಂಟ್ರಿ ಇಲ್ಲ, ಬಟ್ ಇಲ್ಲಿಂದ ನೋಡ್ಬೋದು ಗಾಂಧೀಜಿ ರೂಮಲ್ಲಿ ಹೇಗಿದೆ, ಗಾಂಧೀಜಿ ರೂಮ್ ಹೇಗಿತ್ತು ಅಂತ. ಗಾಂಧೀಜಿ ನೂಲು ತೆಗಿತಾ ಇದ್ದಂಥ, ಚರ್ಕದಿಂದ ನೂಲು ತೆಗಿತಾ ಇದ್ದಂಥ ಜಾಗ, ಅವ್ರ ಜಾಗ ನೋಡಿ ಹೇಗಿದೆ. ಗಾಂಧೀಜಿಯ ಚಿಕ್ಕದಾದ ಚೊಕ್ಕದಾದ ರೂಮ್ ಇದು. ಗಾಂಧೀಜಿ ಮನೆ ಇದು. ಗಾಂಧಿ ಆಶ್ರಮದ ಮುಂದುವರಿದ ಭಾಗದಲ್ಲಿ ನಾವೀಗ ಹೋಗ್ತಾ ಇರೋಣ ಒಳಗೆ. ಇದ್ಯಾರು ಯೂಸ್ ಮಾಡ್ತಾ ಇದ್ದ? ಖಾದಿ ಬಟ್ಟೆ, ಚರಕ. ವಿವಿಧ ಮಾದರಿ, ಬೇರೆ ಬೇರೆ ಮಾದರಿಯ ಚರಕಗಳನ್ನು ನಾವಿಲ್ಲಿ ನೋಡ್ಬೋದು. ಹತ್ತಿ ಇಷ್ಟೊತ್ತು ನಾವು ಹೋಗಿ ಚರಕವನ್ನೆಲ್ಲ ನೋಡಿದಲ್ಲ, ಅದು ಹೆಸರು ಮಗನ ನಿವಾಸ್. ಮಗನ ಮನೆಯಲ್ಲ, ಮಗನ್ ನಿವಾಸ್. ಏನಿದೆ ಒಳಗೆ? ಗುಡಿ, ಚಿಕ್ಕ ಗುಡಿ, ಶಿವಮಂದಿರ. ಸಬರಮತಿ ಆಶ್ರಮದೊಳಗಿರುವಂತಹ ಒಂದು ಚಿಕ್ಕ ಗುಡಿ ಇಲ್ಲಿದೆ ನೋಡಿ. ಇದಿಷ್ಟು ಮಗನ ನಿವಾಸ ಬಗ್ಗೆ ಮಾಹಿತಿ. ಮಗನ ನಿವಾಸ ಬಂದರೆ ಹೇಳ್ತೀನಿ. ನೋಡ್ತಾ ಇರಿ ಕ್ಯಾಂಡಿಡ್ ಕನ್ನಡ.